ಬಾಲಕ, ನಿನ್ನ ಆಟ ಅಂತೂ ತುಂಬಾನೇ ಆಯ್ತು. ಈಗ ನಿನ್ನ ಆಟ ಮುಗೀತು. ಅರ್ಜುನ! ನವಿಲುಗರಿ ಬಾಲಕ, ನಿನ್ನ ಗೆಳೆಯ ಅಂತೂ ಸೋತ್ ಹೋದ. ಈಗ ನಿನ್ನ ಈ ಶಕ್ತಿಯ ಸರದಿ ಬಂದಿದೆ. ಈ ಶಕ್ತಿನ ಅಂತ್ಯ ಮಾಡೋಕೆ ಬಹಳ ಪ್ರತೀಕ್ಷೆ ಮಾಡಿದ್ದೀನಿ ನಾನು. ಇವತ್ತು ನನ್ನ ಪ್ರತೀಕ್ಷೆ ಮತ್ತೆ ಪ್ರತೀಕಾರ ಎರಡು ಪೂರ್ಣ ಆಗತ್ತೆ. ಗೊಲ್ಲ, ಏನಾದ್ರೂ ಮಾಡು, ಈ ರಾಕ್ಷಸನ್ನ ತಡಿ. ರಾಧಿ, ಏನಾದ್ರೂ ಮಾಡ್ಲೇಬೇಕು. ಆದ್ರೆ ಏನ್ ಮಾಡೋದು? ಅರ್ಥ ಆಯ್ತು. ಒಬ್ಳು ಸ್ತ್ರೀಯ ಶಕ್ತಿ ಮಾತ್ರ ಈ ರಾಕ್ಷಸನ್ನ ಅಂತ್ಯ ಮಾಡಬಹುದು. ಮತ್ತೆ ಆ ಪ್ರಚಂಡ ಸ್ತ್ರೀಯ ಶಕ್ತಿ ಕೇವಲ ರಾಧೆ ಮಾತ್ರ. ಆದ್ರೆ ಮೊದಲು ನಾನು ರಾಧೆ ಸ್ತ್ರೀಯ ಶಕ್ತಿನ ಜಾಗೃತಿ ಮಾಡಬೇಕು. ರಾಧೆ, ನಡಿ ಇಲ್ಲಿಂದ. ದೇವಿ ಚಂಡಿ, ಇವತ್ತು ನೀನು ಎಲ್ಲಿ ತನಕ ಓಡ್ತೀಯೋ ಓಡು. ಆದರೆ ನೀನು ಈ ಧೂಮ್ರಲೋಚನನಿಂದ ಪಾರಾಗೋಕ್ಕಾಗಲ್ಲ. ನಾರಾಯಣ ನಾರಾಯಣ. ಪ್ರಭು, ಕಂಸನು ಮಹಿಷಾಸುರ ರೂಪ ಧಾರಣೆ ಮಾಡಿರುವ ಕಾರಣ ಈ ಜಗತ್ತಿನಲ್ಲಿರುವ ಅಸುರಿ ಮತ್ತು ನಕಾರಾತ್ಮಕ ಶಕ್ತಿಗಳು ಜೀವಂತವಾಗಿವೆ. ಇವರ ಅಂತ್ಯ ಹೇಗಾಗುತ್ತದೆ ಪ್ರಭು? ದೇವರ್ಷಿ, ಎಂದೆಂದು ಜಗತ್ತಿನಲ್ಲಿ ಕೆಟ್ಟ ಶಕ್ತಿಗಳು ಜಾಗೃತವಾಗಿವೆಯೋ ಅವುಗಳ ಅಂತ್ಯ ದೇವಿ ಶಕ್ತಿಯ ಮೂಲಕವೇ ಆಗಿದೆ. ಮತ್ತು ಈ ಬಾರಿಯೂ ಅವರು ಬಂದಿರುವ ಹಿಂದೆ ಅದೇ ಉದ್ದೇಶವೇ ಅಡಗಿದೆ. ದೇವಿ ರಾಧೆ ತನ್ನ ಶಕ್ತಿಗಳನ್ನ ತಿಳಿಯುವುದು. ನಾರಾಯಣ ನಾರಾಯಣ. ಅಂದರೆ ಮಾತೆಗೆ ತನ್ನ ದೈವಿ ಶಕ್ತಿಗಳ ಜ್ಞಾನ ದೊರೆಯುವುದೇ ಪ್ರಭು? ಹಾ ದೇವರ್ಷಿ, ದೇವಿಗೆ ತನ್ನ ಅವತಾರಗಳ ಶಕ್ತಿಯ ಪೂರ್ಣ ಜ್ಞಾನವಾಗಲಿದೆ. ನಾರಿಶಕ್ತಿಯ ಕೈಯಿಂದ ಅಸುರರು ಪುನಃ ಸಂಹಾರವಾಗಲಿದ್ದಾರೆ ಮತ್ತು ಈ ಕಾರ್ಯದಲ್ಲಿ ಪರಮ ಅವತಾರಿ ಅವಳಿಗೆ ಸಹಾಯಕನಾಗುತ್ತಾನೆ. ಏಕೆಂದರೆ ಇಬ್ಬರ ಉದ್ದೇಶವು ಪರಸ್ಪರ ಪೂರಕವಾಗಿದೆ. ನಾರಾಯಣ ನಾರಾಯಣ. ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಈ ನವರಾತ್ರಿಯಂದು ತಮ್ಮ ವಿಶೇಷ ಕೃಪೆ ಹರಿಯಲಿದೆ. ನಿಲ್ಲು ದೇವಿ ಚಂಡಿ. ಗುಲ್ಲ, ಆ ರಾಕ್ಷಸ ದಾರಿ ತಪ್ಪಿರ್ಬೇಕು ಅನ್ಸುತ್ತೆ. ನಮ್ಗಂತೂ ನಮ್ ದಾರಿ ಗೊತ್ತಿದೆಯಲ್ಲ, ಓಡ್ತಾನೆ ಇರೋ ರಾಧಿ. ನಿಲ್ಲು ಗೊಲ್ಲ. ಏನಾಯ್ತು ರಾಧಿ? ಆದ್ರೆ ಗೊಲ್ಲ, ನಾವು ಓಡ್ತಿರೋದಕ್ಕೆ. ಇದಕ್ಕೂ ಮೊದಲು ನಾವು ಯಾವ ರಾಕ್ಷಸನ್ಗೂ ಹೆದರಿರ್ಲಿಲ್ಲ. ರಾಧಿ, ಇವನು ಯಾವ್ದು ಸಾಧಾರಣ ರಾಕ್ಷಸ ಅಲ್ಲ. ಗೊಲ್ಲ, ಅಣ್ಣ ದೊಡ್ಡ ರಾಕ್ಷಸರನ್ನೆಲ್ಲ ಸಾಯಿಸಿದಾನೆ. ನಾವು ಓಡೋದಕ್ಕಿಂತ ಅಣ್ಣ ನೋಡ್ಕೋದು ಒಳ್ಳೇದಲ್ವಾ? ರಾಧಿ, ಈ ರಾಕ್ಷಸನ್ನ ನಾನು ಕೊಲ್ಲಕ್ಕಾಗಲ್ಲ, ಅಥವಾ ನಮ್ಮ ಅಣ್ಣ. ಮತ್ತೆ ಇವರನ್ನ ಯಾರು ಸಾಯಿಸಬಹುದು ಗೊಲ್ಲ? ರಾಕ್ಷಸನ ಅಂತ್ಯ ಕೇವಲ ನೀನೇ ಮಾಡ್ಬೋದು ರಾಧಿ. ನಾನಾ? ನೀನೇನ್ ಹೇಳ್ತಿದ್ಯಾ ಗೊಲ್ಲ? ಹಾ, ಇದು ಸತ್ಯ ತಾನೆ. ನಾವ್ ಯಾವ ರಾಕ್ಷಸಂಗೂ ಎದುರೋದಿಲ್ಲ. ಆದ್ರೆ ನಮ್ಗೆ ಮುದಗ್ಲೆ ಬಳಸೋದಿಕ್ಕೆ ಬರೋದೇ ಇಲ್ವಲ್ಲ ಗೊಲ್ಲ? ರಾಧಿ, ವಿಷಯ ಗದೆ ಬಳಸೋದಲ್ಲ. ವಿಷಯ ಏನಂದ್ರೆ ಅವನ ಅಂತ್ಯ ಮಾಡೋದು. ಈ ರಾಕ್ಷಸನ ಅಂತ್ಯ ಮಾಡೋಕ್ಕಾಗೋದು ಕೇವಲ ಒಬ್ಬ ಸ್ತ್ರೀ ಮಾತ್ರ. ಯಾಕಂದ್ರೆ ಇದಕ್ಕೂ ಮೊದಲು ಈ ರಾಕ್ಷಸನ ಅಂತ್ಯ ದೇವಿ ದುರ್ಗಾನೇ ಮಾಡಿದ್ದು. ಗೊಲ್ಲ, ನಾನು ರಾಧೆ, ನಾನು ದೇವಿ ದುರ್ಗಾ ಅಲ್ಲ. ನಮ್ಮಪ್ಪನ ಹತ್ರ 1,00,000 ಹಸುಗಳಿವೆ, ಯಾವುದೇ ಸಿಂಹ ಅಲ್ಲ. ಅದೇ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ದೇವಿ ದುರ್ಗಾವಾಸಿ ಇರ್ತಾಳೆ. ಅವಶ್ಯಕತೆ ಇದ್ದಾಗ ಅವರ ಶಕ್ತಿನ ಗುರ್ತಿಸೋದು. ರಾಧಿ, ನನ್ಗೆ ವಿಶ್ವಾಸ ಇದೆ, ಒಮ್ಮೆ ನೀನ್ ನಿನ್ನ ಶಕ್ತಿನ ಅರ್ಥ ಮಾಡ್ಕೊಂಡ್ರೆ ಆಗ ನೀನ್ ಈ ರಾಕ್ಷಸನ್ನ ಅಂತ್ಯ ಮಾಡ್ಬೋದು. ನೀವಿಬ್ರು ಇಲ್ಲಿದ್ದೀರಾ? ಈಗ ನಾನು ನೋಡ್ತೀನಿ ನನ್ನಿಂದ ನೀವಿಬ್ರು ಹೇಗ್ ಪಾರ ಆಗ್ತೀರಾ ಅಂತ.
ರಾಧೆಗೆ ಅವಳ ಶಕ್ತಿ ವಿಷಯ ಅರ್ಥ ಆಗೋವರೆಗೂ ಇವನನ್ನ ನಾನು ತಡಿಲೇಬೇಕು. ಈ ದೇವಿ ರಕ್ಷಕ ಅಂತೂ ಬಹಳ ಶಕ್ತಿಶಾಲಿನೇ. ಗೊಲ್ಲ, ನೀನಿದನ್ ಹೇಗ್ ಮಾಡ್ದೆ? ರಾಧಿ, ಇದು ಮನ್ಸಿಗಿರೋ ಶಕ್ತಿ. ಇದ್ರ ವಿಷಯ ನನ್ಗೆ ಅಣ್ಣ ಹೇಳಿದ್ದ. ಬಾಲಕ, ನಿನ್ನ ತನು ಮನ ಎಲ್ಲದರ ಶಕ್ತಿನೂ ನಾನು ಈಗ್ಲೇ ಸಮಾಪ್ತಿ ಮಾಡ್ತೀನಿ. ರಾಕ್ಷಸ, ಈ ಜಗತ್ತಲ್ಲಿ ಯಾರೆಲ್ಲ ಒಬ್ಳು ಸ್ತ್ರೀಗೆ ಅಪಾಯ ಮಾಡಿದ್ರು ಅವರು ಸ್ವತಃ ಸಮಾಪ್ತ ಆಗೋಗಿದ್ದಾರೆ. ಈ ಗೊಲ್ಲಂಗಂತ ಕೇವಲ ಕೊಳಲ್ ನೋಡ್ಸಕ್ ಬರ್ತಷ್ಟೇ. ಅದ್ಯಾವಾಗಿಂದ ಇವನು ಯುದ್ಧ ಮಾಡೋದನ್ನ ಕಲ್ತ್ಬಿಟ್ನು. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ರಾಧೆ, ರಾಧೆ, ಇದು ಅದೇ ಸ್ವರನೇ. ನಾನು ಇದನ್ ಕಂಡಿಡಿಲೇಬೇಕು. ಅದ್ಯಾರ್ ನನ್ನನ್ನ ಯಾವಾಗ್ಲೂ ಕರಿತಾನೆ ಇರ್ತಾರೋ. ಹೇ ಧೂಮ್ರಾಸುರ! ಬಾಲಕ, ನಿನ್ನ ಹತ್ರ ನನ್ಗೆ ಯಾವ ಶತ್ರುತ್ವನೂ ಇಲ್ಲ. ಯಾರು ಅಧರ್ಮದ ಜೊತೆ ಇರ್ತಾರೋ ಅವರು ಯಾವತ್ತೂ ನನ್ನ ಶತ್ರುನೇ. ನೀನ್ ಸುಮ್ನೆ ಹೇಳಿದ್ರೆ ಕೇಳಲ್ಲ. ನಿನ್ಗೆ ಎದುರು ಶಿಕ್ಷೆ ಸಿಗ್ಲೇಬೇಕು. ನಾನು ಅದನ್ನೇ ಯೋಚಿಸ್ತಿದ್ದೆ, ಆದ್ರೆ ನೀನು ಮೊದ್ಲೇ ಯೋಚಿಸಿದ್ದೆ. ಬಾಲಕ, ಮೊದ್ಲು ನಿನ್ನ ಶಸ್ತ್ರ ಎತ್ಕೋ, ಇಲ್ದಿದ್ರೆ ನಾನು ಶಸ್ತ್ರ ಇಲ್ದೆ ಹೋರಾಡ್ಬೇಕಾಗತ್ತೆ. ನಿನ್ನಂತ ಕೋಮಲ ಬಾಲಕನ ಹೊಸ್ಕಿ ಹಾಕೋಕೆ ನನ್ಗೆ ಯಾವ ಶಸ್ತ್ರದ ಅವಶ್ಯಕತೆನೂ ಇಲ್ಲ. ಹೌದಾ? ಮತ್ತೆ ನೀನು ನನ್ನ ಕೈಯಿಂದ ಏಟ್ ತಿನ್ಬೇಕಾಗತ್ತೆ. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ರಾಕ್ಷಸ! ರಾಕ್ಷಸ, ನಿನ್ಗೆ ಒಬ್ಬ ಬಾಲಕನ ಕೈಯಿಂದ ಹೊಡ್ಸ್ಕೊಳ್ಳೋ ಸೌಭಾಗ್ಯ ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ. ಈಗ ನಾನು ನಿಂಗೆ ತೋರಿಸ್ತೀನಿ ನನ್ನ ಶಕ್ತಿ. ಬಾಲಕ, ರಾಕ್ಷಸ, ಇನ್ನಾದ್ರೂ ಒಪ್ಕೋ. ನಿನ್ಗೆ ಒಬ್ಬ ಬಾಲಕನ ಹತ್ರ ಹೋರಾಡಕ್ಕಾಗ್ತಿಲ್ಲ, ಮತ್ತೆ ದೇವಿ ಚಂಡಿ ಬಂದ್ರೆ ನಿನ್ಗೆ ಯಾವ ದುರ್ಗತಿ ಬರ್ಬೋದು? ದುರ್ಗತಿ ಆಗೋದು ಈಗ ನಿನಗೆ ದೇವಿ ಭಕ್ತ. ನಾನಂತೂ ಮೊದ್ಲೇ ಹೇಳದ್ನಲ್ಲ ರಾಕ್ಷಸ, ಅಧರ್ಮಕ್ಕೆ ಯಾವಾಗ್ಲೂ ಹೀಗೆ ತಿನ್ಬೇಕಾಗತ್ತೆ. ನಾನು ಎಲ್ಲಿಗೆ ಬಂದ್ಬಿಟ್ಟೆ? ಇದಂತೂ ಅದೇ ಜಾಗನೇ, ಇದು ಅದೇ ಮರನೇ. ಇಲ್ಲೇ ನಾನು ಮತ್ತೆ ಕೃಷ್ಣ ಭೇಟಿ ಆಗ್ತಿದ್ದು. ಇಲ್ಲಿ ಯಾರಿದ್ದಾರೆ ಮತ್ತೆ ಮತ್ತೆ ನನ್ನ ಕರಿತಿರೋರು? ರಾಧೆ, ರಾಧೆ, ನಾನೇ ನಿನ್ ಕರಿತಿದ್ದು. ನೀನು ಅಂದ್ರೆ ನಾನು ಅಂದ್ರೆ ಇದರ ಅರ್ಥ ನೀನು ನಾನಾ?
ಮತ್ತೆ ನನ್ ರೂಪ ಒಂದೇ ತರ ಹೇಗಿದೆ? ರಾಧೆ, ನಾನು ಸಾಂಜಿ. ನಾನು ನಿನ್ ರೂಪದಲ್ಲಿಲ್ಲ, ಬದ್ಲಿಗೆ ನೀನೇ ನನ್ ರೂಪದಲ್ಲಿರೋದು. ಆದ್ರೆ ನೀನ್ ನನ್ನ ಯಾಕೆ ಕರೀತಿದ್ದು? ಯಾಕಂದ್ರೆ ನಿನ್ ಸಮಯ ಬಂದಿದೆ ರಾಧಾ. ನೀನ್ ನಿನ್ನ ವಾಸ್ತವಿಕ ರೂಪನ ಅರ್ಥ ಮಾಡ್ಕೋ. ಆದ್ರೆ ಸಾಂಜಿ, ನಾವಿಬ್ರು ಒಂದೇ ತರ ಹೇಗಿದ್ದೀವಿ? ನನ್ನ ವಾಸ್ತವಿಕ ರೂಪ ನಾನಾ ಅಥವಾ ನೀನಾ? ನಾನು ರಾಧೇನೆ ಮತ್ತೆ ನೀನು ರಾಧೇನೆ. ನನ್ನಲ್ಲಿ ನೀನಿದ್ಯಾ, ನಿನ್ನಲ್ಲಿ ನಾನಿದ್ದೀನಿ. ಆದ್ರೆ ಇದ್ ಹೇಗಾಗುತ್ತೆ ಸಾಂಜಿ? ನೀನ್ ಹೇಳ್ತಿರೋದ್ರಲ್ಲಿ ಅರ್ಥ ಏನು? ನನ್ಗೇನು ಅರ್ಥ ಆಗ್ತಿಲ್ಲ ಸಾಂಜಿ. ರಾಧಾ, ನಂಗೆ ಎಷ್ಟೊಂದು ಅವತಾರಗಳಿವೆ. ನನ್ನ ಎಲ್ಲ ಅವತಾರಗಳಿಗೂ ಒಂದು ವಿಶೇಷತೆ ಇರುತ್ತೆ. ಹಿಂದಿನ ಅವತಾರದಲ್ಲಿ ನಾನು ಸಂಜೆ ಆಗಿದ್ದೆ, ಅದಕ್ಕೂ ಮೊದಲು ನಾನು ಲಕ್ಷ್ಮಿ ಆಗಿದ್ದೆ. ಮತ್ತೆ ಈಗ ನನ್ ರೂಪ ರಾಧೆ ರೂಪ. ಈ ರಾಧೆ ರೂಪದಲ್ಲಿ ಎಲ್ಲ ಸ್ತ್ರೀಯರಿಗೂ ಅವ್ರ ಶಕ್ತಿಯ ಪರಿಚಯ ಮಾಡಿಸ್ತೀಯ ಸಾಂಜಿ. ಈ ಒಗಟಂತೂ ಇನ್ನೂ ಹೆಚ್ಚಾಗ್ತಾ ಹೋಗ್ತಿದೆ. ಇದರ ಅರ್ಥ ಏನು? ರಾಧೆ, ನೀನು ಸರ್ವಶಕ್ತಿಶಾಲಿ. ನಿನ್ನೊಳಗೆ ಜಗತ್ತಿನ ಪ್ರತಿಯೊಂದು ದೇವತೆಯ ಶಕ್ತಿಯೂ ವಾಸಿಸುತ್ತದೆ. ಈ ನವರಾತ್ರಿಯಲ್ಲಿ ನೀನು ಅಧರ್ಮದ ನಾಶ ಮಾಡಬೇಕು. ನಾರಿ ಶಕ್ತಿಯ ಶ್ರೇಷ್ಠತೆಯನ್ನು ನಿರೂಪಿಸಬೇಕು. ಏಕೆಂದರೆ ಅನೇಕ ಅಸುರಿ ಶಕ್ತಿಗಳು ಜಗತ್ತಿನಿಂದ ಸ್ತ್ರೀಯರ ಅಸ್ತಿತ್ವವನ್ನೇ ನಾಶ ಮಾಡಲು ನೋಡುತ್ತಿವೆ. ರಾಕ್ಷಸ, ಇದು ಸರಿಯಲ್ಲ. ರಾಕ್ಷಸ ತಾನೆ, ರಾಕ್ಷಸ ಶಕ್ತಿ ಉಪಯೋಗಿಸು. ಹೀಗೆ ಕಲ್ಲೆಲ್ಲ ಯಾಕೆ ಎಸೆತ್ಯಾ? ಬಾಲಕ, ನೀನು ನನ್ಗೆ ಧರ್ಮದ ಶಕ್ತಿ ತೋರಿಸ್ತಿದ್ಯಲ್ಲ, ಈಗ ನಾನು ನಿನಗೆ ತೋರಿಸ್ತೀನಿ ಅಧರ್ಮದ ಶಕ್ತಿನ. ಶೈಲಪುತ್ರಿ, ಪಾಪಿ ಧೂಮ್ರಾಲೋಚನ, ಮೊದಲು ಹೇಗೆ ನಾನು ನಿನ್ನ ಸರ್ವನಾಶ ಮಾಡಿದ್ದು, ಹಾಗೆ ಈಗ ನಾನು ನಿನ್ನನ್ನ ಅಂತ್ಯ ಮಾಡ್ತೀನಿ. ಶೈಲಪುತ್ರಿ, ಯುಗಗಳಿಂದ ನಾನು ನಿನ್ನ ಪ್ರತೀಕ್ಷೆ ಮಾಡ್ತಿದ್ದೆ. ಒಳ್ಳೆದೇ ಆಯ್ತು ನೀನು ಸ್ವತಃ ನನ್ನ ಮುಂದೆ ಬಂದಿದ್ದು. ಯಾವಾಗ್ಲೆಲ್ಲ ಕೆಟ್ಟ ಶಕ್ತಿ ಉಟ್ಕೊಳ್ಳುತ್ತೋ ಅದ್ರ ಸರ್ವನಾಶ ಮಾಡೋಕೆ ನಾನು ಖಂಡಿತ ಬರ್ತೀನಿ. ರಾಧಿ, ನನ್ಗೆ ಗೊತ್ತಿತ್ತು ನಿಮ್ಗೆ ನಿನ್ನ ಶಕ್ತಿಯ ಜ್ಞಾನ ಖಂಡಿತ ಆಗುತ್ತಂತ. ಇನ್ನಿಲ್ಲಿ ರಾಧಿ, ಈ ರಾಕ್ಷಸರ ಜೊತೆ ಯುದ್ಧ ಮಾಡೋ ತನಕ ನಾನು ಹೋಗಿ ಅಮ್ಮ, ಅಪ್ಪ ಮತ್ತೆ ವೃಂದಾವನದ ಜನರನ್ನ ನೋಡ್ಕೊಂಡ್ ಬರ್ತೀನಿ. ಹೇ ಸೃಷ್ಟಿಯ ಸಂಪೂರ್ಣ ಅಸುರರೇ, ನನ್ಗೆ ಶಕ್ತಿ ಕೊಡೆ. ಈಗ್ಲೇ ನಾನು ಈ ಶೈಲಪುತ್ರಿನ ನಾಶ ಮಾಡ್ತೀನಿ. ವಿನಾಶ ಆಗೋದು ನೀನು ಧೂಮ್ರಾಲೋಚನ.
ವಿಷಕಾರಿ ಹೊಗೆ. ಇದ್ರಿಂದಾನೆ ಎಲ್ರಿಗೂ ಪ್ರಜ್ಞೆ ತಪ್ಪಿಸಿದಾನೆ. ಈಗ ನಾನು ಏನ್ ಮಾಡ್ಲಿ? ಹೇಗೆ ಅವ್ರ ರಕ್ಷಣೆ ಮಾಡ್ಲಿ? ಹೇಗೆ ಅವ್ರಿಗೆ ಎಚ್ಚರ ಆಗೋ ಹಾಗೆ ಮಾಡ್ಲಿ? ಹೇಳಿ ನನ್ನ ಪರಮ ಶಕ್ತಿಶಾಲಿ ಅಸುರರೇ, ಶೈಲಪುತ್ರಿಯ ಒಂದು ಪ್ರಹಾರಕ್ಕೆ ಧೂಮ್ರಲೋಚನ ಧೂಳಾಗಿ ಬಿಟ್ಟ. ಹೀಗೆ ಹೇಗೆ ಸಾಧ್ಯವಿದೆ? ಒಳ್ಳೆಯದರ ಮೇಲೆ ಕೆಟ್ಟತನದ ಗೆಲುವು. ಅಸುರ ರಾಜ, ಧೂಮ್ರಲೋಚನ ಸೋತಿದ್ರಿಂದ ಅಧರ್ಮ ಸೋತ ಹಾಗಲ್ಲ. ಕೇವಲ ಒಬ್ಬ ಅಸುರನ ಮರಣದಿಂದ ಅಧರ್ಮ ಸಮಾಪ್ತವಾಗಲಾಗದು. ಧೂಮ್ರಲೋಚನಂತಹ ಅಸುರನ ಸಾವಿನಿಂದಂತೂ ಎಂದಿಗೂ ಇಲ್ಲ. ಅಧರ್ಮದ ರಕ್ಷಣೆಗಾಗಿ ಇಂತಹ ಶಕ್ತಿಹೀನ ಅಸುರರ ಹತ್ಯೆಯನ್ನು ನಾನೇ ಸ್ವತಃ ಮಾಡುತ್ತೇನೆ. ಅಸುರ ರಾಜ, ಆ ಶೈಲಪುತ್ರಿ ಅವನನ್ನ ಸಾಯಿಸಿರಬಹುದು, ಆದ್ರೆ ಅದರಿಂದ ಅವನ ವಿಷದ ಪ್ರಭಾವ ಕಡಿಮೆ ಆಗೋದಿಲ್ಲ. ವಿಷ? ಹೌದು ಅಸುರ ರಾಜ, ವಿಷ. ಧೂಮ್ರಲೋಚನ ತನ್ನ ವಿಷಕಾರಿ ಧೂಮ್ರದಿಂದ ವೃಂದಾವನ ವಾಸಿಗಳನ್ನ ಅಚೇತ ಮಾಡಿದ್ದಾನೆ. ಅವನ ವಿಷ ಕಾಲಕೂಟನ ವಿಷದಷ್ಟೇ ಶಕ್ತಿಶಾಲಿ. ಜಗತ್ತಿನಲ್ಲಿ ಧರ್ಮದ ನಾಶವಂತೂ ಆ ಸಮಯದಲ್ಲೇ ಆಗಿರುತ್ತಿತ್ತು. ಆ ಕಾಲಕೂಟ ವಿಷ ಸಮುದ್ರ ಮಂಥನದ ಸಮಯ ಹೊರಬಂದಾಗ. ಆದರೆ ಮಹಾದೇವನು ಆ ವಿಷವನ್ನೇ ಕುಡಿದು ನಾವು ಅಸುರರು ಪ್ರಾರಂಭಿಸಿದ ಆಟವನ್ನು ಹಾಳುಗೆಡವಿದ. ಆದ್ರೆ ಧೂಮ್ರಲೋಚನನ ವಿಷಪಾನ ಮಾಡೋದಕ್ಕೆ ವೃಂದಾವನದಲ್ಲಿ ಮಹಾದೇವ ಇಲ್ಲ. ಮಹಾದೇವ ಇಲ್ಲ, ಆದರೆ ಕೃಷ್ಣನಿದ್ದಾನೆ. ಹೇಗೆ ಮಹಾದೇವ ಕಾಲಕೂಟ ವಿಷಪಾನ ಮಾಡಿದ್ರು, ಹಾಗೆ ನಾನೀಗ ಈ ವಿಷಪಾನ ಮಾಡ್ಲೇಬೇಕು. ಆಗ ಮಾತ್ರ ವೃಂದಾವನದ ಜನರ ಜೀವನ ರಕ್ಷಿಸೋಕಾಗೋದು. ಕಾಲಕೂಟವನು ಶಿವ ಕುಡಿದಂತೆ ಶ್ಯಾಮನು ನೀಗಿದನೆಲ್ಲರ ಚಿಂತೆ. ಕಾಲಕೂಟವನು ಶಿವ ಕುಡಿದಂತೆ ಅಸುರನು ತುಂಬಿದ ವಿಷದ ಹೊಗೆಯನು ತುಸುವು ಬಿಡದೆಯ ಶ್ಯಾಮ ಕುಡಿದನು. ಶರಣರ ಪೊರೆಯುವ ಕರ್ತವ್ಯವನು ಮುರಳಿ ಮೋಹನ ತಾ ಮಾಡಿದನು. ಸಂಕಟ ಕಳೆಯಲು ನಾನಾ ದಾರಿ ಹುಡುಕುತ್ತ ಪೊರೆಯುವ ಕೃಷ್ಣ ಮುರಾರಿ. ಕಂದ, ಇದು ಹೇಗಾಯ್ತು ನನ್ಗೆ? ಮುತ್ತಿ ಗೊಲ್ಲ ಎಲ್ಲಿದ್ದಾನೆ? ಗೊಲ್ಲ, ಓ ಗೊಲ್ಲ, ಎಲ್ಲಿದ್ಯಾ ನೀನು? ಗೊಲ್ಲ, ಗೊಲ್ಲ, ಓ ಗೊಲ್ಲ, ಎಲ್ಲಿದ್ಯಾ ನೀನು? ಗೊಲ್ಲ, ಇದೇ ಮರ ತಾನೆ, ಇಲ್ಲೇ ನನ್ಗೆ ದೇವಿ ಸಂಜೆ ಸಿಕ್ಕಿದ್ದು. ಆದ್ರೆ ಅವರು ಎಲ್ಲೋದ್ರು? ಅವ್ರು ನನ್ಗೆ ಶಕ್ತಿ ವಿಷಯದ ಬಗ್ಗೆ ಏನೋ ಹೇಳ್ತಾ ಇದ್ರು, ಆದ್ರೆ ನಂಗೆ ನೆನ್ಪಾಗ್ತಿಲ್ವಲ್ಲ ಅವ್ರು ಏನ್ ಹೇಳಿದ್ರು ಅಂತ. ಬಹುಶಃ ಗೊಲ್ಲಂಗೇನಾದ್ರೂ ಗೊತ್ತಿರಬಹುದು. ಅಮ್ಮ, ಅಪ್ಪ, ನಿಮ್ಗೆಲ್ಲ ಏನೂ ಆಗಿಲ್ಲ ತಾನೆ? ಕಂದ, ನಮಗೇನೂ ಆಗಿಲ್ಲ. ಆದ್ರೆ ಇಲ್ಲೇನಾಗಿತ್ತು? ನಮ್ಗಂತೂ ಅರ್ಥನೇ ಆಗ್ತಿಲ್ಲ. ಆ ಹೊಗೆ ಏನಾಗಿತ್ತು? ನಾವೆಲ್ಲ ಪ್ರಜ್ಞೆ ತಪ್ಪಿದ್ವಿ. ಕಂದ, ನಿನಗೇನಾದ್ರೂ ಗೊತ್ತಿದ್ಯಾ?
ಆ ಹೊಗೆನ ಯಾರ್ ಹರಡಿತು ಅಂತ? ಅಮ್ಮ, ನಿನ್ಗಂತೂ ಗೊತ್ತಿದೆ, ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಅಧರ್ಮ ತನ್ನ ಎಲ್ಲ ನಕಾರಾತ್ಮಕ ಶಕ್ತಿ ತಗೊಂಡು ಬಂದ್ಬಿಡತ್ತೆ. ನೀನ್ ಏನ್ ಹೇಳ್ತಿದ್ಯಾ ಕೃಷ್ಣ? ಅಣ್ಣ, ನಿನ್ಗೂ ಗೊತ್ತಿದೆಯಲ್ಲ, ಯಾವಾಗೆಲ್ಲ ದೇವತೆಗಳಿಗೆ ರಾಕ್ಷಸರನ್ನ ಎದುರಿಸಕ್ಕಾಗಿಲ್ವೋ ಆಗ ಅವರೆಲ್ಲ ದೇವಿ ದುರ್ಗಾ ಆವಾಹನೆ ಮಾಡಿದ್ರು. ಆದ್ರಿಂದ ಯಾವಾಗ ನವರಾತ್ರಿ ಬರುತ್ತೋ ಆಗೆಲ್ಲ ಜಗತ್ನಲ್ಲಿ ಉಳ್ಕೊಂಡಿರೋ ಕೆಟ್ಟ ಶಕ್ತಿಗಳು ತಮ್ಮ ಪ್ರತೀಕಾರ ತಗೊಳ್ಳೋ ಪ್ರಯತ್ನ ಮಾಡ್ತವೆ. ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಇವತ್ತಿನ ಅಪಾಯ ದೂರ ಆಗಿದ್ದು ದೇವಿ ದುರ್ಗಾಳ ಕೃಪೆಯಿಂದನೇ. ಹಾ ಕೃಷ್ಣ, ಈ ಕೃಪೆನ ಮಾತೆ ದುರ್ಗೆನೇ ನೀಡಬೇಕು. ಅವಳೇ ನಮ್ಮೆಲ್ಲರೂ ಪ್ರಾಣ ಕಾಪಾಡಿದಾಳೆ. ಹೇಳಿ ಮಾತೆ ದುರ್ಗೆಗೆ ಜೈ! ಮಾತೆ ದುರ್ಗೆಗೆ ಜೈ! ಮಾತೆ ದುರ್ಗೆಗೆ ಜೈ! ಕೃಷ್ಣ ಖಂಡಿತ ಏನೋ ಮುಚ್ಚಿಡ್ತಿದ್ದಾನೆ. ಇಷ್ಟು ದೊಡ್ಡ ಅಪಾಯ ಬಂದ್ಮೇಲೂ ಅವನು ಅದು ಹೇಗ್ ನಗ್ತಿದ್ದಾನೆ? ಆದ್ರೆ ಅದ್ ಯಾವ ವಿಷಯ ಇರ್ಬೋದು ಇವನು ನನ್ನಿಂದ ಮುಚ್ಚಿಡ್ತಿರೋದು? ಇನ್ನೂ ಏನಾದರೂ ಹೇಳುವುದಿದೆಯೇ? ಅಥವಾ ನಿನಗನಿಸುತ್ತಿದೆಯೇ ನೀನು ಆ ಪರಮಾವತಾರಿ ಮತ್ತು ಆ ದೇವಿಯನ್ನು ಒಂದೇ ಬಾರಿ ನಾಶ ಮಾಡಲು ಸಾಧ್ಯವೆಂದು? ಅಯ್ಯೋ, ಈಗ ಹೇಳೋದಕ್ಕೆ ಉಳ್ದಿರೋದೇನು? ಮತ್ತೆ ಮತ್ತೆ ಹೇಳೋದ್ರಿಂದ ಏನು ಆಗಲ್ಲ. ನಾನು ಹೇಳೋದಂದ್ರೆ ಎಲ್ಲರೂ ಒಂದೇ ಸಲ ಆಕ್ರಮಣ ಮಾಡ್ಬೇಕು ಅಂತ ಅಲ್ವಾ ಭಗವಂತ? ಇಲ್ಲ ಭಗವಂತ. ಅಸುರ ರಾಜ, ಆ ದುರ್ಗೆಗೆ ನವರೂಪ ಇದೆ. ಒಂದ್ ವೇಳೆ ನಾವೆಲ್ಲ ಸೇರಿ ಅವಳ ಮೇಲೆ ಆಕ್ರಮಣ ಮಾಡಿದ್ರೆ ಅವಳು ಆದಿಶಕ್ತಿ ರೂಪ ಧಾರಣೆ ಮಾಡಿ ನಮ್ಮೆಲ್ಲರನ್ನು ಸಂಹಾರ ಮಾಡ್ತಾಳೆ. ನಾವೆಲ್ಲ ಒಟ್ಟಾಗಿ ಸೇರಿ ಒಂದೇ ಸಮಯದಲ್ಲಿ ಆ ಪರಮಾವತಾರಿ ಮತ್ತು ಆ ದೇವಿಯ ಮೇಲೆ ಪ್ರತ್ಯೇಕವಾಗಿ ಆಕ್ರಮಣ ಮಾಡಬೇಕು. ಹೌದು ಅಸುರ ರಾಜ, ಈ ನಿರ್ಣಯ ಸರಿಯಾಗಿದೆ. ನಾವೆಲ್ಲ ಸೇರಿ ಇದ್ರ ಯೋಜನೆ ಮಾಡ್ತೀವಿ. ಬನ್ನಿ. ಭಗವಂತ, ನನ್ಗೆ ಒಂದ್ ವಿಷಯ ಅರ್ಥನೇ ಆಗ್ಲಿಲ್ಲ. ನೀವು ಈ ನವರಾತ್ರಿಲಿ ನಿನ್ನೆ ಹುಟ್ಟಿರೋ ಅಸುರರ್ ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಮರೆಯಬೇಡ ಭದ್ರಾಕ್ಷ, ಇಲ್ಲಿ ನಾನು ಕಂಸನಲ್ಲ, ಮಹಿಷಾಸುರ. ಆ ಸಮಯ ಮಹಿಷಾಸುರನು ಕೂಡ ದೇವಿಯ ಮೇಲೆ ಸರ್ವಪ್ರಥಮ ಆಕ್ರಮಣ ಮಾಡಿದ್ದ. ಮತ್ತವನು ಮರಣ ಹೊಂದಿದ. ನಿನಗೂ ಇದೇ ಆಸೆಯೇ? ಈ ಮಹಿಷಾಸುರನಿಗೂ ಹಾಗೆಯೇ ಆಗಬೇಕೆ? ಇಲ್ಲ ಇಲ್ಲ ಮಹಿಷಾಸುರಣ್ಣ, ಮತ್ತೆ ಆ ಜಗದಂಬೆಗೆ ಹೆದರೋದ್ರಲ್ಲೇ ಕ್ಷೇಮ ಇದೆ ಅಲ್ವಾ? ಮಾತು ಭಯದ್ದಲ್ಲ, ಕೂಟನೀತಿಯದ್ದು. ಕೂಟನೀತಿ? ಎಂತ ಕೂಟನೀತಿ? ಈ ಅಸುರರಿಗೆ ಅನಿಸುತ್ತಿದೆ ಆ ಪರಮಾವತಾರಿ ಮತ್ತು ಅವನ ಶಕ್ತಿ ರಾಧೆ ಇಬ್ಬರೆಂದು. ಆದರೆ ಅವರಿಬ್ಬರೂ ಒಂದೇ. ಮತ್ತು ಎಲ್ಲಿಯವರೆಗೆ ಅವರಿಬ್ಬರಲ್ಲಿ ಒಬ್ಬರು ಶಕ್ತಿಹೀನರಾಗುವುದಿಲ್ಲವೋ ಅವರಿಬ್ಬರನ್ನು ಸಾಯಿಸಲಾಗದು. ಆದ್ರಿಂದ ಭಗವಂತ, ನೀವು ಆ ಸಮಯದ ಪ್ರತೀಕ್ಷೆ ಮಾಡ್ತಿದ್ದೀರಿ. ಆ ಅಸುರರು ಆ ರಾಧೆನ ಸಾಯಿಸದೇ ಇದ್ರೆ ಅವಳು ಕನಿಷ್ಠ ಶಕ್ತಿಹೀನ ಖಂಡಿತ ಆಗ್ತಾಳೆ. ಹಾ ಭಗವಂತ? ಹೌದು ಭದ್ರಾಕ್ಷ, ಏಕೆಂದರೆ ಆಗ ಮಾತ್ರ ನಾನು ಆ ಪರಮಾವತಾರಿ ಶ್ರೀಕೃಷ್ಣನ ಕಂಸನಾಮ ಸತ್ಯ ಮಾಡಬಹುದು. ಎತ್ತ ಮಾತು ಭಗವಂತ, ನನ್ಗೆ ಅರ್ಥ ಆಯ್ತು. ಒಂದ್ ಮಾತು ಹೇಳ, ನೀವು ಕೃಷ್ಣನ್ಗಿಂತ ದೊಡ್ಡ ಕೂಟನೀತಿಜ್ಞ ಮಾತ್ರ ಅಲ್ಲ, ಅವನಿಗಿಂತ ದೊಡ್ಡ ವಂಚಕನೂ ಹೌದು. ಏನು ಧೂಮ್ರಾಲೋಚನನ್ನ ನಾನ್ ಸಾಯಿಸೋನಾಗಲ್ಲ? ನೀನಿದ್ಯಲ್ಲ, ಸುಳ್ಳು ಹೇಳೋದಕ್ಕೆ ಯಾವ ಅವಕಾಶನೂ ಕೊಡೋದಿಲ್ಲ. ರಾಧಿ, ನಾನು ಸತ್ಯನೇ ಹೇಳ್ತಿದ್ದೀನಿ. ನೀನೇ ಆ ಧೂಮ್ರಾಲೋಚನನ ಸಾಯಿಸಿದ್ದು. ಹೇಗೆ ಮತ್ತೆ ಶೈಲಪುತ್ರಿ ಆ ದುರ್ಮಲೋಚನನ್ನ ಕೊಂದಿದ್ಲು, ಹಾಗೆ ನೀನು ಕೂಡ ಮತ್ತೆ ಶೈಲಪುತ್ರಿ ರೂಪಧಾರಣೆ ಮಾಡಿ ಅವನನ್ನ ನಾಶ ಮಾಡ್ದಿ. ಗೊಲ್ಲ, ನನಗನ್ನಿಸ್ತಿತ್ತು ನೀನು ಗೋಪಿಯರಿಗೆ ಮಾತ್ರ ಸುಳ್ಳು ಹೇಳ್ತೀಯಾ ಅಂತ. ಆದ್ರೆ ನೀನು ನಿನ್ ರಾಧೆ ಹತ್ರನೇ ಸುಳ್ಳು ಹೇಳ್ತಿಯಲ್ಲ. ಇಲ್ಲ ಇಲ್ಲ ರಾಧೆ, ಅಲ್ಲ, ನಾನು ಯಾಕೆ ನಿನ್ನ ಹತ್ರ ಸತ್ಯ ಹೇಳ್ತೀನಿ? ಅದೆಲ್ಲ ನಂಗೆ ಗೊತ್ತಿಲ್ಲ ಗೊಲ್ಲ. ಇಷ್ಟಂತೂ ನಂಗೆ ಖಂಡಿತ ಗೊತ್ತಿದೆ. ನಾನಾ ರಾಕ್ಷಸನ ಅಂತ್ಯ ಮಾಡಿದ್ರೆ ಆಗ ನನ್ಗೆ ತಿಳಿತಿತ್ತು. ರಾಧಿ, ಇನ್ನು ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀನ್ ಹೇಳೋದ್ ಬೇಡ, ನಂಗೆ ಗೊತ್ತಿದೆ.
ನಂಗೆ ಯಾವ ಹಸುರನ್ ಕಂಡ್ರು ಭಯ ಇಲ್ಲ. ಆದ್ರೆ ಇಲ್ಲಿ ತನಕ ನಾನ್ ಯಾವ ರಾಕ್ಷಸನ್ನು ಸಾಯಿಸಿಲ್ಲ. ರಾಧೆ ನೆನ್ಪ್ ಮಾಡ್ಕೋ, ನೀನೇ ಆ ರಾಕ್ಷಸನ್ನ ಕೊಂದಿದ್ದು. ನೆನ್ಪ್ ಮಾಡ್ಕೋ ರಾಧೆ, ನೆನ್ಪ್ ಮಾಡ್ಕೋ. ರಾಧೆ ಸಾಕು ಗೊಲ್ಲ, ಅತ್ತೆ ಆಯ್ತು. ನಾನ್ ಕಾಯಕ್ಕಾಗಲ್ಲ ಗೊಲ್ಲ. ನಾನ್ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಪೂಜೆಗೆ ತಡ ಆಗ್ತಿದೆ. ಅಲ್ಲೆಲ್ಲ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯೋ ರಾಧೆ, ನನ್ ಮಾತ್ ಸ್ವಲ್ಪ ಕೇಳು ರಾಧೆ. ಗೊಲ್ಲ, ನಿನ್ನೆ ಸುಳ್ಕತೆಗಳನ್ನೆಲ್ಲ ಕೇಳೋಕೆ ನನ್ಗೆ ಸ್ವಲ್ಪನೂ ಸಮಯನೇ ಇಲ್ಲ. ನಾನ್ ಹೋಗ್ತಿದ್ದೀನಿ ಅಪ್ಪನ ಹತ್ರ. ಈ ರಾಧೆ ಅಂತೂ ನನ್ ಮಾತ್ ಕೇಳೋದೇ ಇಲ್ಲ. ಈಗೇನ್ ಮಾಡೋದು? ರಾಧೆಗಂತೂ ಏನು ನೆನ್ಪಿಲ್ಲ. ಮತ್ತೆ ಅಪಾಯನೂ ಇಷ್ಟು ದೊಡ್ಡದಾಗಿದೆ. ಹೀಗ್ ದೂರ ಆಗುತ್ತೆ ಅಪಾಯ. ಯಾವ ಅಪಾಯ ಕೃಷ್ಣ? ಅಣ್ಣ ಅಣ್ಣ ನೀನು? ಕೃಷ್ಣ, ನಾನ್ ನಿನ್ ಮಾತೆಲ್ಲ ಕೇಳಿಸ್ಕೊಂಡೆ. ನೀನ್ ರಾಧೆನ ಯಾಕೆ ನಂಬಿಸ್ತಿದ್ದೆ? ಅವಳೇ ರಾಕ್ಷಸನ್ನ ಸಾಯಿಸಿದ್ದು ಅಂತ. ಅಣ್ಣ, ನಾನು ರಾಧೆನ ನಂಬಿಸ್ತಿರ್ಲಿಲ್ಲ. ನಾನು ಅವಳಿಗೆ ಸತ್ಯ ಹೇಳ್ತಿದ್ದೆ. ಕೃಷ್ಣ, ರಾಕ್ಷಸರ್ನ ಕೇವಲ ನಾನೇ ಸಾಯಿಸೋದು. ಆದ್ರೆ ಈಗ ನಾನ್ ಯಾವ ರಾಕ್ಷಸರ್ನ ಕೊಂದಿಲ್ವಲ್ಲ. ಅಣ್ಣ, ಹಾಗಾದ್ರೆ ನೀನು ತಯಾರಾಗಿರು. ನಿನ್ಗೋಸ್ಕರ ಒಂದು ಒಳ್ಳೆ ಅವಕಾಶ ಕಾಯ್ತಿದೆ. ಈಗ ವೃಂದಾವನಕ್ಕೆ ಬಹಳ ದೊಡ್ಡ ಅಪಾಯ ಬಂದಿದೆ ಅಣ್ಣ. ಅಪಾಯ? ಎಷ್ಟು ದೊಡ್ಡ ಅಪಾಯ? ಧೈರ್ಯವಾಗಿರು ಅಣ್ಣ, ಈಗ್ಲೇ ಹೇಳ್ತೀನಿ. ಬ್ರಜಮಂಡಲ ವಾಸಿಗಳೇ, ನಮ್ಮೆಲ್ಲರ ಸಂಕಷ್ಟಗಳನ್ನ ನಿವಾರಿಸ್ತಾಳೆ ಮಾತೆ ದುರ್ಗೆ. ಈ ನವರಾತ್ರಿ ಹಬ್ಬ ಎಂತ ಹಬ್ಬ ಅಂದ್ರೆ ನಾವೆಲ್ಲರೂ ನಿಸ್ವಾರ್ಥ ಭಾವದಿಂದ ಮಾತೆ ದುರ್ಗೆಯ ಪೂಜೆ ಮಾಡ್ತೀವಿ. ಆದ್ರೆ ಗೆಳೆಯ, ನಾವು ಮಾಡ್ಬೇಕಾದೇನು? ನಂದ, ಸಂಧ್ಯಾರತಿಯಿಂದ ಹಿಡಿದು ಅಷ್ಟಮಿ ತನಕ ಬೆಳಗ್ಗೆ ಮತ್ತೆ ರಾತ್ರಿ ನಾವು ಚಂಡಿ ಪಾಠ ಮಾಡಬೇಕು. ಅಪ್ಪ, ಈ ಚಂಡಿ ಪಾಠದ ಆರಂಭ ನಾನ್ ಮಾಡ್ತೀನಿ. ಮೊದಲನೇ ಪಾಠದ ಭಾಗನ ನಾನ್ ಆಡ್ತೀನಿ. ಖಂಡಿತ ಮಗಳೇ, ಇದಂತೂ ಬಹಳ ಒಳ್ಳೆ ವಿಷಯ. ಚಂಡಿ ಪಾಠದ ಆರಂಭನ ನೀನೇ ಮಾಡ್ಬಿಡು. ದುರ್ಗೆ ಮಾತೆಗೆ, ದುರ್ಗೆ ಮಾತೆಗೆ. ಬನ್ನಿ, ಚಂಡಿ ಪಾಠನ ಆರಂಭ ಮಾಡೋಣ. ಕೃಷ್ಣ, ಇಷ್ಟು ದೊಡ್ಡ ಅಪಾಯನ? ಹಾ ಅಣ್ಣ, ನನ್ಗಂತೂ ಹಾಗೆ ಅನಿಸ್ತಿದೆ. ಕೃಷ್ಣ, ಆದ್ರೆ ಹಾಗಾಗೋಕ್ ಹೇಗ್ ಸಾಧ್ಯ? ಆದ್ರೆ ಅಪಾಯದ ಬಗ್ಗೆ ಎಲ್ಲ ನಮ್ಗಿಂತ ಮೊದಲು ನಿಮ್ಗೆ ಗೊತ್ತಾಗುತ್ತೆ. ಅದಂತೂ ನನ್ಗೂ ಗೊತ್ತಿಲ್ಲ ಅಣ್ಣ. ಆದ್ರೆ ಕೆಟ್ಟತನದ ರೂಪದಲ್ಲಿ ಪುನಃ ಧೂಮ್ರಲೋಚನ ಬಂದಿದ್ದ. ಈ ಧೂಮ್ರಲೋಚನ ಅಂದ್ರೆ ಅವನೇ ತಾನೆ? ಅವನನ್ನ ಯುಗಗಳ ಮುಂಚೆನೆ ದೇವಿ ದುರ್ಗಾ ವಧೆ ಮಾಡಿದ್ಲಲ್ವಾ? ಹಾ ಅಣ್ಣ, ಈಗ ಧೂಮ್ರಲೋಚನ ಬಂದಿದ್ದಾನಂದ್ರೆ ಮತ್ತೆ ಚಂಡ ಮುಂಡನೂ ಬಂದಿರ್ಬೋದು, ರಕ್ತ ಬೀಜನೂ ಬಂದಿರ್ಬೋದು. ಅವರು ಒಬ್ರಿಗಿಂತ ಇನ್ನೊಬ್ರು ಭಯಾನಕ ರಾಕ್ಷಸರು. ನಂಗಂತೂ ಅನ್ಸುತ್ತೆ ಮಹಿಷಾಸುರನು ಬಂದಿರ್ಬೋದು. ಇದೆಲ್ಲ ಕಂಸನ ಯೋಚನೆನೆ. ಕೃಷ್ಣ, ಹಾಗಾದ್ರೆ ನಾವು ಆದಷ್ಟು ಬೇಗನೆ ಏನಾದ್ರೂ ಮಾಡ್ಲೇಬೇಕು. ಅಣ್ಣ, ಈ ಬಾರಿ ಬಂದಿರೋ ಅಪಾಯ ತುಂಬಾ ಭೀಕರವಾದ್ದು. ವೃಂದಾವನ ಮತ್ತೆ ಬರ್ಚನದ ಎಲ್ಲರ ಜೀವಕ್ಕೂ ಅಪಾಯ ಇದೆ. ಮತ್ತೆ ಇವ್ರು ಎಷ್ಟು ಕ್ರೂರಿ ರಾಕ್ಷಸರು ಅಂದ್ರೆ ಯಾರನ್ನು ಜೀವಂತವಾಗಿ ಉಳಿಸೋದಿಲ್ಲ ಅಣ್ಣ. ಆದ್ರೆ ಅಣ್ಣ, ಈ ವಿಷಯ ಯಾರಿಗೂ ಗೊತ್ತಾಗೋದ್ ಬೇಡ. ಎಲ್ರೂ ಪೂರ್ತಿಯಾಗಿ ಭಯಭೀತರಾಗ್ತಾರೆ. ಅಣ್ಣ, ನಾವು ಬೇಗನೆ ಅಪಾಯಕ್ಕೆ ಪರಿಹಾರ ಹುಡ್ಬೇಕು ಅಣ್ಣ. ನೀನ್ ಹೇಳು ಕೃಷ್ಣ, ಈಗ ನಾನೇನ್ ಮಾಡ್ಬೇಕು ಅಂತ? ನಾನು ಒಬ್ಬೊಬ್ಬ ರಾಕ್ಷಸರನ್ನು ಕೊಲ್ತೀನಿ. ಮೊದ್ಲು ಅವರು ದೇವಿ ದುರ್ಗೆ ಕೈಯಿಂದ ಸತ್ತಿದ್ರು. ಈ ಬಾರಿ ಅವ್ರೆಲ್ರೂ ಸಾವು ಈ ಬಲರಾಮನ್ ಕೈಯಲ್ಲಿ ಬರ್ತಿದೆ. ಅಣ್ಣ, ಅಣ್ಣ ಶಾಂತನಾಗು ಅಣ್ಣ. ಅಷ್ಟು ಸರಳವಾಗಿ ಅವನನ್ನ ಕೊಲ್ಲೋದಕ್ಕೂ ಮೊದ್ಲು ಅವ್ರನ್ನ ನಾವು ಹುಡ್ಬೇಕು. ಕೃಷ್ಣ, ಅವರೆಲ್ಲ ಎಲ್ಲಿದ್ದಾರೆ?
ಅದು ನನ್ಗೂ ಗೊತ್ತಿಲ್ಲ ಅಣ್ಣ. ಅವ್ರನ್ನ ಹುಡುಕ್ಲೇಬೇಕು. ಏನ್ ಹೇಳ್ದೆ? ನಿನ್ಗೆಲ್ಲ ಗೊತ್ತಿದ್ಯಾ? ನಡಿ ಅಣ್ಣ, ಬೇಗ ಹೋಗೋಣ. ಕೃಷ್ಣ, ಈ ಶಂಕರ ನಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ? ಕೃಷ್ಣ, ಇದು ಅದೇ ಜಾಗ ತಾನೆ? ಇಲ್ಲೇ ನೀನು ಪೂತನಿನ ವಧೆ ಮಾಡಿದ್ದಲ್ವಾ? ಹಾ ಅಣ್ಣ. ಅಸುರ ರಾಜ ಚಂಡಮುಂಡರಿಗೆ, ಅಸುರರೇ, ನಮ್ಮ ಮೇಲೆ ನಡೆದಿರುವಂತಹ ಅನ್ಯಾಯಕ್ಕೆ ಪ್ರತೀಕಾರ ತಗೊಳ್ಳುವಂತ ಸಮಯ ಬಂದಿದೆ. ಸರ್ವನಾಶ ಮಾಡೋಣ ಆ ದೇವಿನ, ಮತ್ತೆ ಸರ್ವನಾಶ ಮಾಡಬೇಕು ಆ ಪರಮಶಕ್ತಿನ. ಆ ದೇವತೆಗಳು ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ಇವತ್ತು ಆ ಮೋಸಕ್ಕೆ ಪ್ರತೀಕಾರ ಪಡೆಯೋಣ. ಎಷ್ಟೆಲ್ಲ ರಾಕ್ಷಸರು! ಇವತ್ತು ಬರ್ಸಾನದ ಭೂಮಿ ರಕ್ತದಿಂದ ಕೆಂಪಾಗ್ಬಿಡುತ್ತೆ. ಚಂಡ, ಈ ಭೂಮಿ ಮೇಲೆ ವಿಷ್ಣುವಿನ ಅವತಾರ ಆಗಿದೆ ಅಂತ ಕೇಳಿದ್ದೀನಿ. ಆ ದೇವಿ ಜೊತೆಗೆ ಆ ಪರಮಾವತಾರಿನೂ ನಾಶ ಮಾಡೋಣ, ನಾಶ ಮಾಡೋಣ, ನಾಶ ಮಾಡೋಣ, ನಾಶ ಮಾಡೋಣ. ಇಷ್ಟೆಲ್ಲ ರಾಕ್ಷಸರನ್ನ ಒಂದೇ ಸಾರಿ ನೋಡಿ ನನ್ಗನ್ಸ್ತಿದೆ ನಾನ್ ಯಾವ್ದೋ ಕೆಟ್ಟ ಕನ್ಸ್ ಕಾಣ್ತಾ ಇದ್ದೀನೇನೋ ಅಂತ. ಇಲ್ಲ ಅಣ್ಣ, ಇದು ಕನ್ಸಲ್ಲ, ಇದು ವಾಸ್ತವಿಕನೇ. ಇನ್ನ ಮುಂದೆ ಚಂಡಮುಂಡಿನ ರಾಕ್ಷಸರ ಸೈನ್ಯ ನಿಂತಿದೆ. ಇವತ್ತು ಮೊದಲನೇ ಸಾರಿ ಒಂದೇ ಕಡೆ ಇಷ್ಟೊಂದು ರಾಕ್ಷಸರು ಸಿಕ್ಕಿದ್ದಾರೆ. ಈ ಸಲದ ನವರಾತ್ರಿ ಉತ್ಸವನ ನಾನು ಇವ್ರ ವಧೆ ಮಾಡಿದ್ಮೇಲೆ ಮಾಡ್ತೀನಿ. ಅಣ್ಣ, ನನ್ ಗೊತ್ತಿದೆ, ರಾಕ್ಷಸರನ್ನ ನೋಡಿದ್ರಿ ನಿನ್ಗೆ ಉತ್ಸಾಹ ಬಂದ್ಬಿಡತ್ತಿ. ಹಾ ಕೃಷ್ಣ, ಇಷ್ಟೆಲ್ಲ ರಾಕ್ಷಸರನ್ನ ನೋಡಿದ್ಮೇಲೆ ನನ್ಗೆ ನನ್ನನ್ನೇ ತಡೆಯೋಕಾಗ್ತಿಲ್ಲ. ನಡಿ ಕೃಷ್ಣ, ಆಕ್ರಮಣ ಮಾಡೋಣ. ಅಣ್ಣ, ನೀನು ಶಾಂತವಾಗಿರು. ಇವರು ಯಾವುದೇ ಸಾಧಾರಣ ರಾಕ್ಷಸರಲ್ಲ. ಇವರು ಸೃಷ್ಟಿಯಲ್ಲಿರೋ ಅತಿ ದೊಡ್ಡ ನಕಾರಾತ್ಮಕ ಶಕ್ತಿಗಳು. ಮತ್ತೆ ನೀನು ಇಲ್ಲಿ ತನಕ ಕಂಸ ಕಳಿಸಿರೋ ರಾಕ್ಷಸರನ್ನ ಮಾತ್ರ ಸಾಯಿಸಿದ್ಯಾ? ಬಿಡು ಕೃಷ್ಣ, ಇವ್ರು ಎಷ್ಟೇ ಆದ್ರೂ ರಾಕ್ಷಸರು. ನೋಡು ನಾನ್ ಇವ್ರ ವಧೆನ ಹೇಗ್ ಮಾಡ್ತೀನಿ ಅಂತ. ಅಣ್ಣ, ಜಗತ್ತಿನ ಎಲ್ಲ ಕೆಲ್ಸನೂ ಬಲದಿಂದಾನೇ ಮಾಡಕ್ಕಾಗಲ್ಲ. ಅಧರ್ಮ ಒಂದೊಂದ್ಸಲ ಎಷ್ಟು ಶಕ್ತಿಶಾಲಿಯಾಗಿರತ್ತಂದ್ರೆ ಅದನ್ನ ಪರಾಜಿತ ಮಾಡಕ್ಕೆ ನಮ್ಗೆ ಕೂಟನೀತಿ ಮತ್ತೆ ನೀತಿ ಅವಶ್ಯಕತೆ ಬೇಕಾಗುತ್ತೆ. ಕೃಷ್ಣ, ಆದ್ರೆ ನನ್ನ ಹತ್ರ ಅವ್ರನ್ನ ಸೋಲ್ಸೋದಕ್ಕೆ ಒಂದ್ ಉಪಾಯ ಇದೆ. ನಿನ್ ಹತ್ರ ಅವ್ರನ್ನ ಸೋಲ್ಸೋದಕ್ಕೆ ಅದ್ಯಾವ್ ದಾರಿ ಇದೆ? ಹೇಳು, ಹೇಳಪ್ಪ, ಹೇಳು ಹೇಳು. ಅಣ್ಣ, ನಾನ್ ನಿನ್ಗೆ ಹೇಳ್ತೀನಿ. ಈಗ ನೀನು ಏನ್ ಮಾಡ್ಬೇಕಂತ? ಇಲ್ಲ ಇಲ್ಲ ಕೃಷ್ಣ, ಈ ಕೆಲ್ಸನ ನಾನ್ ಮಾಡೋದಿಲ್ಲ. ನೀನ್ ಬೇಕಾದ್ರೆ ನನಗ್ ಏನಾದ್ರೂ ಹೇಳು, ಆದ್ರೆ ಈ ಕೆಲ್ಸನ ನಾನಂತೂ ಮಾಡಲ್ಲ. ಬಲದ್ ಕಾರ್ಯನ ಬಲದಿಂದಲೇ ಮಾಡ್ಬೇಕು. ಅಣ್ಣ, ನೀನೀಗ ಮಾಡ್ಲೇಬೇಕು. ಆಗ್ಲೇ ನಾವ್ ಇವ್ರನ್ನ ಸೋಲ್ಸೋಕಾಗೋದು. ನೀನೀಗ ಉಪಾಯ ಮಾಡ್ತಿರು. ಅಲ್ಲಿ ತನಕ ನಾನು ಎಲ್ಲಕ್ಕಿಂತ ಸರಳವಾಗಿರೋ ಮಾರ್ಗ ಹುಡುಕ್ತೀನಿ. ಇಲ್ಲ ಕೃಷ್ಣ, ಇದು ಸಾಧ್ಯನೇ ಇಲ್ಲ. ಅಣ್ಣ, ನೀನೀಗ ಅದನ್ನೇ ಮಾಡ್ಬೇಕು. ನಾನ್ ಬೇಗ ಬರ್ತೀನಿ. ಇಲ್ದಿದ್ರೆ ನೀನೇ ಅಪಾಯಕ್ಕೆ ಆಮಂತ್ರಣ ಕೊಟ್ಟ ಹಾಗೆ. ಈ ಕೃಷ್ಣ ಇದಾನಲ್ಲ, ನನ್ನನ್ನ ಅದ್ಯಾವ ಅಪಾಯದಲ್ಲಿ ಸಿಕ್ಕಾಕ್ಸ್ ಹೋಗಿದ್ದಾನೋ. ನನ್ಗಂತೂ ಕೇವಲ ಗದೆ ಬಳಸೋದ್ ಗೊತ್ತು. ಸರಿ, ಹಾಗಾದ್ರೆ ಇವತ್ತು ಕೃಷ್ಣ ನನ್ಗೆ ಯಾವ ಕೆಲ್ಸ ಕೊಟ್ಟಿದ್ದಾನೋ ನಾನು ಅದನ್ನ ಈಗ್ಲೇ ಮಾಡಿ ತೋರಿಸ್ತೀನಿ. ಮಾತೆ ಚಂಡಿ ಜೊತೆ ಹೋರಾಡೋಕೆ ಚಂಡಾಮುಂಡ ಬಂದ್ರು. ಅವ್ರು ಯೋಚನೆ ಮಾಡು,
ಮಾಡಿದ್ರು ಮಾತೆ ಚಂಡಿನ ಅಂತ್ಯ ಮಾಡ್ಬಿಡ್ತೀವಿ ಅಂತ. ಆದ್ರೆ ಅಲ್ಲಿ ಮಾತೆ ಅವರ ಪ್ರತೀಕ್ಷೆಯಲ್ಲೇ ನಿಂತಿದ್ರು. ಬ್ರಜಮಂಡಲ ವಾಸಿಗಳೇ, ಇವತ್ತು ನಮ್ಮ ಚಂಡಿ ಪಾಠದ ಮೊದಲನೇ ಅಧ್ಯಾಯ ಸಮಾಪ್ತ ಆಯಿತು. ಮತ್ತೀ ಪಾಠದ ಅನುಸಾರ ಚಂಡಾಮುಂಡ ಮಾತೆನ ಎದುರಿಸೋಕ್ ಹೊರಟ್ರು. ಇದಾದ್ಮೇಲೆ ಚಂಡಿ ಪಾಠದ 2ನೇ ಅಧ್ಯಾಯ ಆರಂಭ ಆಗುತ್ತೆ. ಇದರಲ್ಲಿ ಚಂಡಾಮುಂಡ ಮತ್ತೆ ಮಾತೆ ಯುದ್ಧದ ವರ್ಣನೆ ಇದೆ. ಈಗ ನೀವೆಲ್ಲರೂ ಪ್ರಸಾದ ಸ್ವೀಕರಿಸಿ. ರಾಧೆ, ನೀನು ಪ್ರಸಾದ ಹಂಚು. ನಾನು ಎಲ್ರಿಗೂ ಆರತಿ ಕೊಡ್ತೀನಿ. ಆಗ್ಲಿ ಅಪ್ಪ. ಕೀರ್ತಿ, ನೀನು ಚರಣಾಮೃತ ವಿತರಣೆ ಮಾಡು. ಅಯ್ಯೋ ಕಂದ, ನೀನ್ ಎಲ್ಲಿದ್ದ ಇಲ್ಲಿವರೆಗೂ? ಅದು 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 ನಾನು ಇಲ್ಲೇ ಇದ್ದೆ. ಇಲ್ಲಿ ನಾನು ಹೂ ತರಕ್ ಹೋಗಿದ್ದೆ. ಹೂ ತರಕ್ ಹೋಗಿದ್ಯಾ? ಮತ್ತೆಲ್ಲಿದೆ ಹೂವ? ಅದು ಅದು ಅದನ್ನ ನಾನು ದೇವಿ ಚಂಡಿಗೆ ಹಾಕ್ಬಿಟ್ಟೆ. ದೇವಿ ಚಂಡಿಗೆ ಹಾಕಿದ್ಯಾ? ಆದ್ರೆ ಅಲ್ಲಂತೂ ಹೂ. ಯಶೋದೆ ಅಕ್ಕ, ಬಿಟ್ಬಿಡಮ್ಮ. ನೀವಿಲ್ಲಿದ್ದೀರಾ? ಬನ್ನಿ ಸ್ವಲ್ಪ. ನಂಗೆ ಪ್ರಸಾದ ಹಂಚೋದಕ್ಕೆ ನಿಮ್ ಸಹಾಯ ಬೇಕು. ಖಂಡಿತ ಕೀರ್ತಿ, ನಡಿ. ರಾಧಿ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು. ಗೊಲ್ಲ, ಆದ್ರೆ ನನಗ್ ನಿನ್ನ ಹತ್ರ ಮಾತಾಡೋಕ್ ಏನೂ ಇಲ್ಲ. ರಾಧಿ, ಬಹಳ ಅವಶ್ಯ ಕೆಲ್ಸ. ನೀನಿಲ್ದೆ ಆಗೋದೇ ಇಲ್ಲ. ಗೊಲ್ಲ, ನನಗ್ ನಿನ್ ಮೇಲೆ ವಿಶ್ವಾಸನೇ ಇಲ್ಲ. ನೀನ್ ಹೇಳದೆ ಒಂದು ಮಾಡದೆ ಒಂದು. ಕೃಷ್ಣ, ರಾಧಿ, ನಾನ್ ಮಾಡೋದಿಲ್ಲ, ಬೇರೆಯವ್ರಿಗಂತಾನೆ ಮಾಡೋದು. ಅದ್ರಲ್ಲಿ ನನ್ ಸ್ವಾರ್ಥ ಏನೂ ಇರೋದಿಲ್ಲ. ಹಾಗಿದ್ರೆ ನೀನ್ ಬೆಣ್ಣೆ ಕದಿಯೋದ್ರಿಂದ ಯಾರಿಗ್ ಲಾಭ ಆಗತ್ತೆ ಗೊಲ್ಲ? ರಾಧಿ, ಕಂಸನ ಸೈನಿಕರು ಹಾಲು ಬೆಣ್ಣೆ ತಗೊಂಡೋಗೋದಕ್ಕಿಂತ ನಾವೇನೆ ಅದನ್ನೆಲ್ಲ ತಿನ್ನೋದು ಒಳ್ಳೇದು ತಾನೇ? ಗೊಲ್ಲ, ನೀನ್ ಒಂದ್ ಮಾತನ್ನ ಒಪ್ಕೊಳ್ಳೇಬೇಕು. ಅದೇನು ರಾಧಿ? ಏನಂದ್ರೆ ಸುಳ್ಳು ಹೇಳೋದ್ರಲ್ಲಿ ನಿನ್ನ ಯಾರು ಗೆಲ್ಲಕ್ಕಾಗಲ್ಲ. ಆದ್ರೆ ರಾಧಿ, ನಾನೀಗ ಯಾವ ಸುಳ್ಳು ಹೇಳ್ತಿಲ್ಲ. ನನ್ನ ನಂಬು ರಾಧಿ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋ ರಾಧಿ. ಬರ್ಸಣದ ಮೇಲೆ ಬಹಳ ದೊಡ್ಡ ಅಪಾಯ ಬಂದಿದೆ. ಅದನ್ನ ನಾನು ಮತ್ತೆ ಅಣ್ಣ ಇಬ್ರಿಂದಾನೇ ಎದುರಿಸಕ್ಕಾಗಲ್ಲ. ನೋಡಿದ್ಯಾಗಲ್ಲ, ಅದಕ್ಕೆ ನಾನು ಹೇಳೋದು, ನೀನ್ ನನ್ನನ್ನು ಯಾವಾಗ್ಲೂ ಗೆಲ್ಲಕ್ಕಾಗಲ್ಲ. ರಾಧಿ, ಈಗಾದ್ರೂ ಬಾ. ನಮ್ಗೆ ನಿನ್ ಸಹಾಯದ ಅವಶ್ಯಕತೆ ಇದೆ. ಗೊಲ್ಲ, ನಾನೊಮ್ಮೆ ಹೇಳುದ್ನಲ್ವಾ, ನಾನ್ ಬರಲ್ಲ ಅಂದ್ರೆ ಬರೋದೇ ಇಲ್ಲ. ಸರಿ ರಾಧಿ, ನೀನ್ ಹೇಳ್ದಾಗೆ ಆಗ್ಲಿ. ಆಮೇಲೆ ಬಂದ್ ಹೇಳ್ಬೇಡ ಕೃಷ್ಣ ನಿನ್ಗೆ ಏನು ಹೇಳಿಲ್ಲ ಅಂತ. ನೀನಂತ ಸದಾ ಹೇಳ್ತಿಯಲ್ಲ ಈ ಕೃಷ್ಣ ರಾಧೆಗೆ ಅಂತ. ಆದ್ರೆ ಇವತ್ತು ನನ್ಗೆ ಗೊತ್ತಾಯ್ತು, ನಿನ್ಗೆ ನಿನ್ನ ಕೃಷ್ಣನ್ ಮೇಲೆ ಸ್ವಲ್ಪನೂ ವಿಶ್ವಾಸನೇ ಇಲ್ಲ. ಸರಿ, ಬರ್ತೀನಿ. ಇದೊಂದ್ ಸತಿ ನಿನ್ ಮಾತನ್ನ ಒಪ್ಕೋತೀನಿ. ಆದ್ರೆ ಕೃಷ್ಣ, ಒಮ್ಮೆ ನೀನ್ ನನ್ ಮಾತು ಕೇಳ್ದಿದ್ರೆ ಆಗ ನೋಡು, ನಾನ್ ನಿನ್ ಜೊತೆ ಯಾವತ್ತೂ ಮಾತಾಡ್ಸಲ್ಲ. ಮಾತಾಡ್ಸೋದಿಲ್ಲ, ಯಾವತ್ತೂ ಮಾತಾಡ್ಸಲ್ಲ. ಒಪ್ಕೋ ರಾಧಿ, ಈಗ್ಲಾದ್ರೂ ಬಾ. ರಾಧಿ, ಬೇಗ ಬಾ ರಾಧಿ. ನಿಂತ್ಕೋಗಲ್ಲ. ಗೊಲ್ಲ, ಚಂಡಮುಂಡ ಪೂರ್ತಿ ಸೈನ್ಯ ಜೊತೆ ಬರ್ಸಾನಕ್ಕೆ ಆಕ್ರಮಣ ಮಾಡೋಕ್ ಬರ್ತಿದ್ರೆ ನೀನ್ ಈ ವಿಷಯನ ನನ್ಗೆ ಹೇಳ್ತಿದ್ಯಾ? ಯಾಕಂದ್ರೆ ಅವರನ್ನ ಕೇವಲ ನೀನೇ ತಡಿಬಹುದು ರಾಧಿ. ಗೊಲ್ಲ, ಮೊದ್ಲು ನೀನ್ ನನ್ಗೆ ಹೇಳ್ದೆ ನಾನೇ ಧೂಮ್ರಾಲೋಚನ ಕೊಂದೆ ಅಂತ. ಮತ್ತೀಗ ಹೇಳ್ತಿದ್ಯಾ ನಾನೇ ಚಂಡಮುಂಡನ ತಡಿಯೋಕಾಗೋದು ಅಂತ. ನೀನ್ ನನ್ನ ಬಹಳ ಆಟ ಆಡಿಸ್ತಿದ್ಯಾ ಗೊಲ್ಲ. ನಾನ್ ನಿನ್ನ ನಂಬಲ್ಲ. ರಾಧಿ, ನಿಂತ್ಕೋ ರಾಧಿ. ಗೊಲ್ಲ, ಚಂಡಮುಂಡ ಇಷ್ಟು ದೊಡ್ಡ ಸೈನ್ಯನ ಕರ್ಕೊಂಡ್ ಬರ್ತಿದ್ರೆ ಮತ್ತೀಗ ಈ ವಿಷಯನ ಎಲ್ಲರಿಗೂ ಹೇಳಲೇಬೇಕಲ್ವಾ ಗೊಲ್ಲ? ಒಮ್ಮೆ ನೀನ್ ಎಲ್ರಿಗೂ ಹೇಳ್ತ್ರಿ ಅವರೆಲ್ಲ ಭಯಭೀತರಾಗ್ತಾರಲ್ವಾ? ನವರಾತ್ರಿ ಉತ್ಸವ ಅಪಾಯ ಆಗಿ ಬದಲಾಗ್ಬಿಡತ್ತೆ. ಆದರೆ ಅಪಾಯದ ಬಗ್ಗೆ ಗೊತ್ತಾದ್ರೆ ಆಗ್ತಾನೆ ಅಪಾಯದಿಂದ ಪರಾಗೋದು. ರಾಧಿ, ಕೇವಲ ಇದು ಒಂದ್ಸಲ ನನ್ ಮಾತು ಕೇಳ್ಬೇಕು.
ಬಿಡು, ಮುಂದೆ ಬರೋ ಎಲ್ಲ ಅಪಾಯನೂ ದೂರ ಆಗ್ಬಿಡುತ್ತೆ. ಗೊಲ್ಲ, ಈಗ ನಾನ್ ನಿನ್ ಮಾತು ಕೇಳಿದ್ರೆ ಇಷ್ಟು ಪುಟಾಣಿ ರಾಧೆ ಅಷ್ಟು ದೊಡ್ಡ ರಾಕ್ಷಸನ್ನ ಹೇಗ್ ಸಂಹಾರ ಮಾಡ್ತಾಳೆ? ರಾಧಿ ದುರ್ಗಾ ಮಾತಿನಿ ಚಂಡಮುಂಡನ ಸಂಹಾರ ಮಾಡಿದ್ದು. ಅವಳು ನಾರಿ ಶಕ್ತಿನಿ, ನೀನು ನಾರಿ ಶಕ್ತಿನಿ. ಆದ್ರೆ ಗೊಲ್ಲ, ನಾರಿ ಶಕ್ತಿ ಆಗ್ಬಿಟ್ರೆ ನಾನೇನ್ ದುರ್ಗಾದೇವಿ ಆಗಕ್ಕಾಗತ್ತಾ? ಈಗೇನ್ ಮಾಡ್ಲಿ? ಈಗ ನೆನ್ಪಾಗೋ ಹಾಗೆ ಮಾಡ್ಲಿ ಇವಳಿಗೆ ಇವಳ ಶಕ್ತಿ ಬಗ್ಗೆ? ಒಂದು ಉಪಾಯ ಇದೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಏನಾದ್ರೂ ನೆನ್ಪಾಯ್ತಾರ ಅದಿ? ಆಗಲ್ಲ, ಆದ್ರೆ ಈ ಮಂತ್ರ ಅಂತೂ ನಮ್ಮಪ್ಪ ಹೇಳ್ತಾರೆ. ಆದ್ರೆ ದೇವಿ ಮಂತ್ರನ ನೀನಾಗಿ ಹೇಳ್ತಿದ್ಯಾ ರಾಧಿ? ಯಾಕಂದ್ರೆ ನಿನ್ನೊಳಗಡೆ ಕೂಡ ದೇವಿ ದುರ್ಗಾ ವಾಸ ಮಾಡ್ತಾಳೆ. ಕಣ್ಣನ್ನ ಮುಚ್ಚು ರಾಧಿ, ಮತ್ತೆ ನಿನ್ನ ಆ ದೇವಿ ಶಕ್ತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡು. ನಿನ್ನ ಜನ್ಮ ಕೇವಲ ಇವತ್ತಾಗಿದ್ದಲ್ಲ, ನೀನು ಈ ಜಗತ್ತಿಗೆ ಜಗತ್ ಜನನಿ. ನೀನೇ ಮಾತೆ ದುರ್ಗಾ, ನೀನೇ ಈ ಜಗತ್ತಿಗೆ ಆದಿಶಕ್ತಿ, ನೀನೇ ಶೈಲಪುತ್ರಿ, ನೀನೇ ಬ್ರಹ್ಮಚಾರಿ, ನೀನೇ ಚಂದ್ರ ಗಂಟ, ನೀನೇ ಕುಶ್ ಮಾಂಡಳು, ನೀನೇ ಸ್ಕಂದ ಮಾತೆಯು, ನೀನೇ ಕಾತ್ಯಾಯಿನಿಯು, ನೀನೇ ಕಾಲರಾತ್ರಿಯು, ನೀನೇ ಮಹಾಗೌರಿಯು, ಮತ್ತೆ ನೀನೇ ಸಿದ್ಧಿದಾತ್ರಿ ಸಹ. ಏನಾದ್ರೂ ನೆನ್ಪಾಯ್ತಾರ ಅದಿ? ಗೊಲ್ಲ, ನನ್ಗೆ ಇದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನನ್ಗಂತೂ ಗೊತ್ತಿದೆ, ನಾನು ರಾಧೆ. ನಾನಂತೂ ಪೂರ್ತಿ ಸೃಷ್ಟಿ ಯಾತ್ರೆನ ಮಾಡ್ಕೊಂಡು ಬಂದೆ, ಆದ್ರೆ ಈ ರಾಧೆ ಮಾತ್ರ ಈಗ್ಲೂ ರಾಧೆನೇ ಆಗಿದ್ದಾಳೆ.